ಸತಿಯೇ ನೀನು ಲಾಲಿಸೋ ತದಿತೋ ಝಣಂ ತದಿತಂ ತದಿತಂ ತದಿತೈ ನೋಡೋ ಸಾರಥಿಯಿನ್. ಇವತ್ತು ಒಬ್ಬ FDC ಆದವ್ರಿಗೂ ಅಹಂಕಾರಗಳು ಇರ್ತದೆ. ಒಂದು ಕವರ್ ಹಾಕ್ಕೊಡೋದು ಹೇಳ್ಕೊಡೋದಿಲ್ಲ. ನಾಗೇಗೌಡರು ಎದುರುಗೊಳಗೆ ಕೂತ್ಕೊಂಡು ಕವರ್ನ ಲೆಟ್ರನ್ನ ಯಾವ ರೀತಿ ಮಡಚಬೇಕು, ಆ ಲೆಟ್ರ್ ಮ್ಯಾಟ್ರ್ ಯಾವ ರೀತಿ ಮೇಲ್ ಬರಬೇಕು, ಕವರ್ ಒಳಗೆ ಹೇಗೆ ಇಡಬೇಕು, ಸ್ಟ್ಯಾಂಪ್ ಹೇಗೆ ಹಾಕಬೇಕು, ಫ್ರಮ್ ಅಡ್ರೆಸ್ ಹೆಂಗೆ ಬರಬೇಕು, ಟು ಅಡ್ರೆಸ್ಸು. ಆಮೇಲೆ ಮ್ಯಾಗ್ಝೈನ್ ಬರ್ತಾಯಿತ್ತು ನಮ್ಮದು ಜಾನಪದ ಜಗತ್ತು. ಅವಾಗ ನಮ್ಮ ಜೊತೆ ಕೂತ್ಕೊಂಡು ಒಬ್ಬ ರಿಟೈರ್ಡ್ IAS ಆಫೀಸರು ಮತ್ತು ಒಬ್ಬ ಒಳ್ಳೆ ದೊಡ್ಡ ಕವಿ ಆಗಿದ್ದಂಥವ್ರು ನಮ್ಮ ಮುಂದೆ ಕೂತ್ಕೊಂಡು ನಮ್ಮ ಮುಂದೆ ಸ್ಟಾಂಪ್ ಹಾಕೋರು. ಅಂಥವ್ರ ಹತ್ರ ಕೆಲಸ ಕಲ್ತಿದ್ದ ನಾವೆಲ್ಲ ಬೇಕಾದರೂ ಬದುಕ್ಬೋದು. ನಾವು ಅಂಥ ಕೆಲಸ ನಮಗೆ ಕಲಿಸ್ಕೊಟ್ಟಿದ್ದಾರೆ ಕೈಯಲ್ಲಿ. ನಾನೊಂದು ದೇವರಲ್ಲಿ ಕೇಳ್ಕೊಳ್ಳೋದು, ಆರೋಗ್ಯ ಒಂದಿದ್ದರೆ ನಾವು ಸಾಯೋವರೆಗೂ ನಾವು ದುಡ್ಕೊಂಡು ತಿನ್ಬೋದು. ಆ ಥರದ ಕೆಲಸನ ನಮಗೆ ಮತ್ತು ಹಿಡಿದ ಕೆಲಸನ ಚಾಲೆಂಜಾಗಿ ಮುಗಿಸೋ ಅಂಥದ್ದನ್ನು ಮಾಡಿ ಹೇಳ್ಕೊಟ್ಟಿದ್ದಾರೆ ಅವರು. ಅವ್ರು ಹೇಳ್ತಾ ಇದ್ದಿದ್ದೆ ಎಷ್ಟು ಒಂದೊಂದು ಸರಿ ಹೇಳೋರು ನನಗೆ ಇವತ್ತು ನಾನು ಹೇಳ್ಕೋಬೇಕೋ ಬೇಡವೋ ಗೊತ್ತಿಲ್ಲ. ಯಾರಿಗೋ ಒಬ್ರಿಗೆ ಇಲ್ಲೇ ಕೂತಿದ್ರು, ಅದೇನು ಕೆಲಸ ಮಾಡ್ತಾಯಿದ್ದೆ. ನಾನು ನಾಟಕ ರಿಹರ್ಸಲ್ ರಾತ್ರಿ ಮಾಡ್ತಾಯಿದ್ರೆ 12 ಗಂಟೆವರೆಗೂ ನೋಡೋರು. ಹಿಂದೆಗಡೆ ಕೂತ್ಕೊಂಡು ನರಸಿಂಹನ ಕೈಲಿ ಟೀ ಎಲ್ಲ ತರಿಸ್ಕೊಡೋರು, ನಾನು ಕೂತಿದ್ದೀನಿ ಅಂತ ಹೇಳ್ಬೇಡ ಅಂದ್ಬಿಟ್ಟು. 64 ವಿದ್ಯೆ ಇದ್ದರೆ ನಮ್ಮ ಬೈರನಹಳ್ಳಿ ಹತ್ರ 65ನೇ ಒಂದು ವಿದ್ಯೆ ಬೇರೆ ಎಕ್ಸ್ಟ್ರಾ ಇದೆ ನಮ್ಮ ಬೈರನಹಳ್ಳಿ ಹತ್ರ ಅಂತ. ಹಾಗೆ ಬೆಂತಟ್ಟೋರು, ನಮಗೆ ಕೆಲಸ ಮಾಡಿದ್ರೆ ಬೆಂತಟ್ಟೋರು. ಸ್ವಲ್ಪ ತಪ್ಪಾಯಿತು ಅಂದರೂ ಅಷ್ಟೇ, ಕೈಯಲ್ಲಿ ಏನಿರ್ತದೋ ಅದರಲ್ಲೇ ಬಾರಿಸೋರು. ಅದಕ್ಕೆಲ್ಲ ಅವರು ಒಂದು ಸರಿ ಬಂದ ತಕ್ಷಣ ನಮಗೆ ಬೈದ್ಬಿಟ್ರೆ ನಮ್ಮ ಟೆನ್ಷನೆಲ್ಲ ಕಳೆದೋಯ್ತು. ಬಂದ ತಕ್ಷಣ ಬೈಲಿಲ್ಲ ಅಂದರೆ ಹೋಗೋದ್ರೊಳಗೆ ಯಾವಾಗ ಯಾರಿಗೇನೇನು ಮಾಂಜಗಳಿರ್ತಾವೆ ಅಂತ ಎದುರ್ಕೋತಾ ಇರೋವು. ಬೈದ್ಬಿಟ್ರೆ ಮುಗಿದೋಯ್ತು, ಇನ್ನು ಹೋಗೋದ್ರೊಳಗೂ ನಾವು ಸಮಾಧಾನವಾಗಿರ್ತಿದ್ದೋ. ನಮ್ಮ ಎಲ್ಲ ಸಿಬ್ಬಂದಿಗೂ ಅದೇ ರೀತಿ. ನಮಗೆ 10 ಜನ, ನಾವು ಮೊದಲಿದ್ದವ್ರು 3-5 ಜನ. 3 ಜನನೂ ಅದೇ ಪ್ರೀತಿ ವಿಶ್ವಾಸದಿಂದ ಅಡುಗೆ ಮಾಡಿದ್ರೆ ಒಟ್ಟಿಗೆ ಕೂತ್ಕೊಂಡು ಸಹಭೋಜನಕ್ಕೆ ತುಂಬ ಪ್ರೀತಿ ಇತ್ತು ಅವ್ರಿಗೆ. ಎಲ್ಲರ ಜೊತೆ ಕೂತ್ಕೋಬೇಕು, ತಿನ್ನಬೇಕು. ಆಮೇಲೆ ಪಂಕ್ತಿ ಭೇದ ಭಾರಿ ಇಷ್ಟಪಡ್ತಿರ್ಲಿಲ್ಲ. ಪಂಕ್ತಿ ಭೇದಕ್ಕಂತೂ ಭಾರಿ ತುಂಬ ವಿರೋಧ ಮಾಡೋರು, ಸಹಭೋಜನಕ್ಕಂತೂ ತುಂಬ ಇಷ್ಟಪಟ್ಟವರು. ಅಂಥವ್ರ ಕೈ ಕೆಳಗೆ ಕೆಲಸ ಮಾಡಿದಂಥ ಪುಣ್ಯ ನಮ್ಮಂಥವ್ರದ್ದು ಸ್ವಲ್ಪ ಇದ್ದು ದೈವಾನುಗ್ರಹ ಅಂತ ನನಗಾದರೂ ಅನಿಸುತ್ತೆ. ಅವರಿಂದ ನನಗೆ ಈ ಪ್ರಥಮ ಪ್ರಶಸ್ತಿ ಲಭ್ಯವಾಗಿದೆ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಅನುಗ್ರಹದಿಂದ ನನಗೆ ಪ್ರಶಸ್ತಿ ಬಂದಿದೆ ಅಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ನನಗೆ ನಮ್ಮ ಸಂಸ್ಥೆಯವರು ನನ್ನನ್ನು ಇವತ್ತು ಅಭಿನಂದಿಸಿದ್ದಾರೆ. ನಮ್ಮನ್ನು ನಾವು ಅಭಿನಂದಿಸ್ಕೊಳ್ಳೋದು ಒಂಥರ ಮುಜುಗರನೇ. ನಮ್ಮ ಸಂಸ್ಥೆಯಿಂದ ನಮ್ಮನ್ನೇ ಅಭಿನಂದಿಸ್ಕೊಳ್ಳೋದು ಆದರೂ ಒಂದು ಸಂಪ್ರದಾಯ ಅಂತ ಇರುತ್ತೆ. ಆ ಸಂಪ್ರದಾಯದ ಪ್ರಕಾರ ಇವತ್ತು ನನ್ನನ್ನು ಅಭಿನಂದಿಸಿರೋದಕ್ಕೆ ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿಯವ್ರಿಗೂ, ನಮ್ಮ ಅಧ್ಯಕ್ಷರಾದ ತಿಮ್ಮೇಗೌಡರಿಗೂ ಮೊನ್ನೆ ಫೋನ್ ಮಾಡಿ ಹೇಳಿದಾಗ ತುಂಬ ಖುಷಿಪಟ್ಟರು. ನಿನಗೆಲ್ಲ ಬೈರಿನಲ್ಲಿ ಬಂದಿರೋದು ನಮ್ಮ ಸಂಸ್ಥೆಗೆ ಬಂದಂಥ ಗೌರವ ಅಂತ ತುಂಬ ಖುಷಿಪಟ್ಟರು. ನಾನು ಬರೋಕ್ಕಾಗ್ತಾ ಇಲ್ಲ, ಮುಂದಿನ ಸರಿ ಬರ್ತೀನಿ ಅಂತ ಎಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮದೇ ಸಂಸ್ಥೆಯ ಉದ್ಯೋಗಿಗೆ ಒಂದು ಗೌರವ ಬರೋದು ನಮ್ಮ ಪ್ರೀತಿ, ನಮ್ಮ ಹೆಮ್ಮೆ, ಸಂತೋಷ. ದುಡಿಮೆಯನ್ನು ಅಷ್ಟು ಪ್ರೀತಿಸ್ತಿರೋರನ್ನ ನಾವು ಶಿವರಾಮ ಭಾಳ ಚೆನ್ನಾಗಿ ನಾಗೇಗೌಡರನ್ನು ನೆನಪಿಸ್ಕೊಟ್ಟಿದ್ದಾರೆ. ದುಡಿಮೆಯನ್ನು ಪ್ರೀತಿಸೋದು, ದುಡಿಯೋರ ಜೊತೆಗೆ ಕೂತು ತೃಪ್ತಿಯಾಗಿ ಪ್ರೀತಿಯಾಗಿ ಊಟ ಮಾಡೋದು ಎರಡೂ ಅವರು ಒಟ್ಟಿಗೆ ಅನುಭವಿಸಿದ ಆನಂದದ ಕ್ಷಣಗಳು. ಹಾಗಾಗಿ ನಾಗೇಗೌಡರನ್ನು ನೆನ್ಕೊಂಡದ್ದು ಸಂತೋಷ. ಅವರಿಗೆ ನಾವು ಪ್ರೀತಿಪೂರ್ವಕವಾಗಿ ಶಿವರಾಮ್ ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಇನ್ನೇನಿದ್ರು ಒಂದು ಸಾರಿ ನಾವು ಪ್ರೀತಿಯಿಂದ ನಮ್ಮ ಗೌರವವನ್ನು ಅವರಿಗೆ ತೋರಿಸ್ಬೇಕು. ನಮ್ಮ ಕೈದಿರು ಒಂದು ಸಾಧಕರಿಗೆ ಕೊಡೋ ಒಂದು ಪ್ರೀತಿ ಅದು. ಆದ್ದರಿಂದ ಕೊಳ್ಳಿ ಏನೋಗಲ್ಲ. ಇನ್ನು ಮುಂದೆ ನಾವು ಭಾಗವತರ ಜೊತೆಗೆ ಹೋಗೋಣ. ನಾಟಕವನ್ನು ಭರತನಾಟ್ಯ ಶಾಸ್ತ್ರ ಶಿವರಾಮ ಜೊತೆಗಿದೆ, ಇವತ್ತು ನಾಟ್ಯದ ರೂಪದಲ್ಲಿ ಇದೆ. ಹಾಗಾಗಿ ನಾಟಕವನ್ನು ಆಂಗಿಕ ವಾಚಿಕ ಆಹಾರ್ಯ ಅಂತೇನೆ. ನಾನಿವತ್ತು ಈ ಕಡೆ ಕೂರ್ತೀನಿ, ಏಕೆಂದರೆ ನಮ್ಮ ನಂಜಪ್ಪ ಅವ್ರಿಗೆ ಈ ಕಿವಿ ಆನ್ ಆಗಿರುತ್ತೆ ಅಂತ ಗೊತ್ತಾಗಿದೆ. ಅದನ್ನು ಮೊದಲೇ ಮಾತಾಡ್ಕೊಂಡಿರೋದ್ರಿಂದ ಆಂಗಿಕ ವಾಚಿಕ ಆಹಾರ್ಯ ಅಂತ 4 ವಿಧಗಳನ್ನು ಬಹಳ ದೊಡ್ಡ ಭರತನಾಟ್ಯ ಶಾಸ್ತ್ರಕಾರ ಸಮೃದ್ಧಿಯಾಗಿ ಕೊಟ್ಬಿಟ್ಟಿದ್ದಾನೆ. ಅಂದರೆ ಮಾತು, ಆಂಗಿಕ ಅಂದರೆ ಅಭಿನಯ, ಮಾತು, ವೇಷಭೂಷಣ ಎಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ 2000 ವರ್ಷದಿಂದನೇ ಕಟ್ಟಿಕೊಟ್ಟಿದ್ದಾನೆ. ಅದರ ಮುಂದುವರಿದ ಭಾಗಗಳಾಗಿ ನಮಗೆ ಈ ಯಕ್ಷಗಾನಗಳು ಕಾಣಸಿಗುತ್ತೆ. ಯಾಕೆಂದ್ರೆ ಅಷ್ಟು ಸಮೃದ್ಧವಾಗಿ ಅದರಲ್ಲಿ ಕಟ್ಟಿರೋದ್ರ ನಡೆ ಪ್ರಾಕ್ಟೀಸಲ್ಲಿ ಬಂದಿರೋದು ಕಾಣುತ್ತೆ. ನಂಜಪ್ಪವ್ರ ಜೊತೆಗೆ ನಾವು ಮುಂದಿನ ಕ್ಷಣಗಳನ್ನು ಕಳ್ಕೊಳ್ಳೋಣ. ಹಾಗಾಗಿ ನಂಜಪ್ಪವರು ಇನ್ನೊಂದು ಪ್ರಸಂಗವನ್ನು ಯಾವುದಾದ್ರು 1-2 ನುಡಿ, 1-2 ನಿಮಿಷ ಹಾಡಿ, 1-2 ವೆರೈಟಿ ಹಾಡಿ, ಒಂದೊಂದೇ ಸೊಲ್ಲನ್ನು ಹಾಡಿದ್ರು ಪರವಾಗಿಲ್ಲ, 1-2 ಸೊಲ್ಲನ್ನು ಹಾಡಿ. ನಿಮಗೆ ಹಾಡೋದು ಸ್ವಲ್ಪ ತ್ರಾಸಾಗುತ್ತೆ, ಉಸಿರಿಗೆ ತೊಂದರೆ ಆಗುತ್ತೆ, ದಮ್ಮಾಗುತ್ತೆ ಅಂದರೆ ಒಂದೇ ನುಡಿ ಹಾಡಿ. ಎಷ್ಟು ಹಾಡಿದರೂ ತೊಂದರೆ ಇಲ್ಲ.
ನೀವು ನಿಮ್ಮ ಅನುಭವನ ಹೇಳ್ತಾ ಹೋಗಿ, ಆಮೇಲೆ ನಿಮಗೆ ಪ್ರಶ್ನೆ ಕೊಡ್ತಾರೆ. 7 ವರ್ಷಕ್ಕೆ ಕಲ್ತವ್ರು ಒಂದು ಕಾಲಕ್ಕೂ ಇವಾಗ ಕಾಲಕ್ಕೂ ನೀವು ಕಲ್ತ ಕಾಲಕ್ಕೂ ಎಲ್ಲವನ್ನು ಮನಸ್ಸು ಬಿಚ್ಚಿ ಹೇಳಿ. ಹಿಂದಿನ ಲೋಕೋತ್ಸವ ಇದರಲ್ಲಿ ಇಂಥ ಕಾರ್ಯಕ್ರಮನ ಹಮ್ಮಿಕೊಂಡಿರೋ ವಿಷಯ ನಾನು ಕೇಳಿದ್ದು ಇವತ್ತೇ. ನನಗೆ ಯಾಕೆ ಹಿಂಗೆ ಕರೆದವ್ರೆ, ಏನು ಕಾರ್ಯಕ್ರಮ ಇರಬಹುದು ಅಂತೇಳಿ ನನಗೆ ನಿಜವಾದ ಒಂದು ಆತಂಕ ಇತ್ತು. ಇಲ್ಲಿ ಬಂದ ಮೇಲೆ ಲೆಟ್ರ್ ಏನು ಕಳಿಸಿರಲಿಲ್ಲ ನನಗೆ. ನಮ್ಮ ಡಾಕ್ಟರ್ ಕುರು ಬಸವರಾಜವರು ಫೋನ್ ಮಾಡಿದರು, ಮೇಡಮ್ನವರು ಫೋನ್ ಮಾಡಿದರು. ಇದು ಏನಕ್ಕೆ ಕರೆದಿದ್ದಾರೆ, ಏನು ಅಂತ ನನಗೆ ಸ್ವಲ್ಪ ಇದಿತ್ತು. ಏನೋ ಒಂದು ನಿಮ್ಗೆ ಏನು ಇಟ್ಕೊಂಡಿದ್ದೀವಿ ಹಾಗೆ ಹೇಗೆ ಅಂತ ಅಂದ್ರೆ ನನಗೆ ಅದು ಅರ್ಥ ಆಗಲಿಲ್ಲ. ನನಗೆ ಸ್ವಲ್ಪ ಇತ್ತೀಚೆಗೆ ಏನಾಗಿದೆ ಅಂತ ನನಗೆ ಈ ಶ್ವಾಸಕೋಶದಲ್ಲಿ ಏನೋ ಕಲ್ಲು ಇದೆ ಅಂತ ಹೇಳ್ಬಿಟ್ಟು ನನಗೆ ಹೊಟ್ಟೆ ನೋವು ಬಂದು ಭಾಳ, ಈಗ ಒಂದು 2 ತಿಂಗಳಲ್ಲಿ ಭಾಳ ನೊಂದ್ಬಿಟ್ಟು ಅದನ್ನು ಆಪ್ರೇಷನ್ ಮಾಡ್ಕೊಂಡು ಹೆಚ್ಚು ಕಮ್ಮಿ 15,000 ರೂಪಾಯಿ ಖರ್ಚಾಗಿದೆ. ಆಮೇಲೆ ಸ್ಟೋನು ರಿಸರ್ಚಿನ ಇದರಲ್ಲೂ ಕೂಡ ಏನೋ ಸ್ಟೋನ್ ಇದೆ ಅಂತ. ಈ ಎಲ್ಲ ಕಾರಣದಿಂದ ಸ್ವಲ್ಪ ನನಗೆ ಈಗ ಸ್ವಲ್ಪ ಶೇಕ್ ಉಂಟಾಗುತ್ತೆ. ಹಾಗೆ ಮೃದಂಗ ನುಡಿಸ್ಬೇಕಾದ್ರೆ ಸ್ವಲ್ಪ ತಪ್ಪುವುದು. ಇದು ನನಗೆ ಈಗ ನುಡ್ಸೋದು ಸರಿ ಇಲ್ವೇನೋ, ನಾನು ಆಡೋದು ಸರಿ ಇಲ್ವೇನೋ ಅಂತ ಸತ್ಯವಾಗೂ ನನಗೆ ಅನಿಸುತ್ತೆ ಈ ವಿಷಯ. ನಾನು ಹಿಂಗಾಗ್ತಿದ್ದರೆ ಹಿಂಗಾಗ್ತಾ ಇದ್ದಲ್ಲಪ್ಪ ಅಂತ ನನಗೆ ಆತಂಕ ನಿಜವಾಗ್ಲೂ. ಈಗ ಈ ಯಕ್ಷಗಾನದ ವಿಷಯದಲ್ಲಿ ನೀವು ತಾವೇನಿರೋ ಮತ್ತೆ ಹೋಯ್ತು. ಏನಿಲ್ಲ, ನೀವು ನಾಟಕದಲ್ಲಿ ಮಾತು, ಅಭಿನಯ, ಭಾಷೆ, ವೇಷಭೂಷಣ ಎಲ್ಲ ಇರ್ತದೆ ಎಂದಿದ್ದೀವಿ ಅಷ್ಟೇ. ಅದು ಸಹಜ. ಬಸವರಾಜು ಕುರುವ ಅವರು ಹೇಳ್ತಾ ಇರೋದು 100ಕ್ಕೆ 100 ಸತಿ ಎಲ್ಲದೂ ಇರಬೇಕು. ಎಲ್ಲದೂ ಇದ್ದರೆ ಅದಕ್ಕೆ ಕಳ. ಕೇಂದ್ರ ಆಳ್ವಿಕೆ ಚೆನ್ನಾಗಿರ್ಬೇಕು, ಮೃದಂಗ ನುಡ್ಸೋದು ಚೆನ್ನಾಗಿರ್ಬೇಕು, ಮುಖವೇಣಿ ಇರಬೇಕು, ತಾಳ ಹಾಕೋದು ಸರಿಯಾಗಿರಬೇಕು, ಸಾಹಿತ್ಯ ಸರಿಯಾಗಿರಬೇಕು, ರಾಗದಲ್ಲಿ ಆಡಬೇಕು, ಸರಿಯಾದ ರಾಗದಲ್ಲಿ ಉತ್ತಮ ರಾಗದಲ್ಲಿ ಆಡಬೇಕು. ಆಮೇಲೆ ವೇಷಭೂಷಣಗಳು ಅದಕ್ಕೆ ಲಗತ್ತಾಗಿರಬೇಕು. ಆಮೇಲೆ ಕುಣಿತಗಳು ಚೆನ್ನಾಗಿರಬೇಕು. ಎಷ್ಟು ತಾಳ ಕುಣಿಬೋದು, ಎಷ್ಟು ದರದಲ್ಲಿ ಕುಣಿಬಹುದು, ಇದೆಲ್ಲದೂ ಕೂಡ ಮಾತುಗಾರಿಕೆ. ಆದರೆ ಮಾತುಗಾರಿಕೆ ಒಳಗೆ ಮಾತಿನಲ್ಲಿ ಚಮತ್ಕೃತಿ ಹೇಳಬೇಕು, ಮಾಡಬೇಕಾದ್ರೆ ಎಲ್ಲಿಗೆ ನಿಲ್ಲಿಸಬೇಕು, ಅಷ್ಟು ಬದ್ಧತೆ ಇರಬೇಕು. ಈಗ ನಾನು ಒಂದು ದಕ್ಷ ಬ್ರಹ್ಮನ ಪಾತ್ರ ಒಂದು ಮಾತನಾಡ್ತೇನೆ. ಅದು ಹೇಗಿರಬೇಕು ಪುಟವಾಗಿ. ನಾನು ದಕ್ಷ ಬ್ರಹ್ಮ ಪಾತ್ರನ ಒಂದು 50 ಸತಿ ಮಾಡಿರ್ಬೋದು. ಎಚ್.ಎಲ್. ನಾಗೇಗೌಡರಿದ್ದಾಗಲೇ ನಂದಕ್ಕೆ ಅದ್ಭುತ, ಅವರು ವಿಜಯಶಂ ಪರಮಶಿವನವರು ಕೊನೆಯಲ್ಲಿ. ನನಗೆ ಇದು ಯಕ್ಷಗಾನ ಅಂದರೆ ಪ್ರಾಣ. ನಾನು 7ನೇ ವಯಸ್ಸಿನಿಂದ ಪಾತ್ರ ಮಾಡ್ಕೊಂಡು ಇದರಲ್ಲಿ ಬಂದರೆ ನನಗೆ ಸಂಸಾರಕ್ಕಿಂತಲೂ ಇದ್ರ ಮೇಲೆ ಗಮನ ಜಾಸ್ತಿ. ನಾನು ಇದು ಹೋಗುತ್ತಲ್ಲ ಅಂತ ಸತ್ಯವಾಲು ದುಃಖ ಪಡ್ತಾ ಇದ್ದೀನಿ. ನಿಜವಾಲು ನಮ್ಮಲ್ಲಿ ನಿಂತು ಹೋಯ್ತು. ಈಗ 10% ಭಾಗವತರಿಲ್ಲ. ಈ ಭಾಗವತರು ತಯಾರು ಮಾಡಬೇಕಾದ್ರೆ ನಿಮ್ಮಂಥವ್ರು ಎಲ್ಲರೂ ಸೇರಿ ನಮ್ಮಲ್ಲಿ 3 ರೂಪಾಯಿ ಯಕ್ಷಗಾನ ಉಳಿಸ್ಬೇಕು ಅಂದರೆ ಭಾಗವತರನ್ನ ತಯಾರು ಮಾಡಬೇಕು. ಭಾಗವತರಿಲ್ಲ. ಭಾಗವತರೇ ಮುಡಿಬೋದ್ಮೇಲೆ ಇನ್ನು ಇದು ನಾಶವಾಗದೆ ಅಂತ್ಯ ಅಂತ ನನಗನ್ಸಿದೆ. ದಯಮಾಡಿ ಇದಕ್ಕೆಲ್ಲ ನೀವೆಲ್ಲರೂ ಕೂಡ ಸೇರಿ ಇದು ಪ್ರೋತ್ಸಾಹ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡ್ತಾರೆ ಅಲ್ಲಿ. ಹಾಗಾಗಿ ಅದು ಬಹಳ ಅತ್ಯುನ್ನತಕ್ಕೂ ಹೋಗಿದೆ. ನಾನು ಅಲ್ಲಿ ಒಂದು 20 ಕಡೆ ಯಕ್ಷಗಾನವನ್ನು ಮಾಡಿದ್ದೀನಿ. ನನ್ನಲ್ಲಿ ಪ್ರೀತಿಸಲು ಇದ್ದಾರೆ. ನಾನು ಅಷ್ಟು ಚೆನ್ನಾಗಿ ಆಡ್ತಿದ್ದೆ. ಈಗ ಸ್ವಲ್ಪ ಆಡೋದಕ್ಕೆ ಸ್ವಲ್ಪ ಆತಂಕ, ಏನೋ ತೊಂದರೆ ಇದೆ. ಇದನ್ನು ನಾನು ಮೊದಲೇ ಹೇಳಿದ್ದೇನೆ, ಆಡೋದು ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಸ್ವಲ್ಪ ನಡುಕ್ ಬರ್ತಾರೆ. ಈಗ ನನಗೇನಾಗುತ್ತೆ ಹಿಂಗಾಗಿ ತೊಂದರೆ ಇರೋದ್ರಿಂದ ಮಾತ್ರ ನಿಮ್ತಲೇ ಇದೀನಿ. ಈಗೆಲ್ಲ 3 ತಿಂಗಳಿಂದ ಆಪ್ರೇಷನ್ ಮಾಡಿಸ್ಬೇಕು ಅಂದ್ರೆ ಬೇಡ ಅಂತ ಹೇಳಿದ್ದೀನಿ. ಈಗ ದಕ್ಷಿಣ ಕನ್ನಡ ಜಿಲ್ಲೆದು ಹಂಗಾಯ್ತು, ನಮ್ದು ಇಲ್ಲಿ ಹಿಂಗೆ ಯಾಕಾಯ್ತು ಒಂದು ಪ್ರಶ್ನೆ ಆಗಿದೆ. ಯಾಕೆ ಬೆಳೀತಿದ್ದು ಹಿಂಗ? ಎಚ್.ಎಲ್. ನಾಗೇಗೌಡರಿದ್ರೆ ಇದು ಎಷ್ಟೋ ಪ್ರಭಾವಕ್ಕೆ ಹೋಗೋದೇನೋ ಅಂತ ನನಗನ್ಸುತ್ತೆ. ಈಗ ಯಾಕೆ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇಲ್ವಾ? ಇದು ನೋಡೋರಿಗೆ ಬೇಕಾಗಿಲ್ವಾ? ನೋಡೋರು ಕೂಡ ಇಲ್ಲ ಅಷ್ಟಾಗಿ ಹಳ್ಳಿಯಲ್ಲೂ ಕೂಡ. ಈಗೆಲ್ಲ ಏನು ಮಾಡಿದ್ವಿ ನಾವೆಲ್ಲ 1 ಗಂಟೆಗೆ ಇಳಿಸಿದ್ದೀವಿ. ಬೆಳಕರಿ ತಕ್ಕ ಆಡ್ತಿದ್ದು. ಬೆಳಗ್ಗೆ ಸಾಯಂಕಾಲ 9 ಗಂಟೆಯಲ್ಲಿ ಮೃದಂಗ ಕಟ್ಕೊಂಡು ಬೆಳಕರಿಗೆ ತಕ್ಕಲು 7 ಗಂಟೆವರು ಇನ್ನೂ ನಮ್ಮದು ಯಕ್ಷಗಾನ ಮುಗಿದ್ರು ಜನ ಹೇಳ್ತಿರ್ಲಿಲ್ಲ ಅಂತ. ಅದ್ರ ಮೇಲೆ ಅಭಿರುಚಿ ಇತ್ತು. ಮಳೆಗಾಲ ಕೂಡ ಹಾಗೆ ನಡೀತಿತ್ತು. ನನಗೆ ಅದು ಆತಂಕ ನಿಜವಾಗ್ಲೂ. ಮಳೆಗಾಲ ಅವಾಗ ಹಂಗೆ ನಡೀತಿತ್ತು. ಈಗ ಯಾಕೆ ನಿಂತ್ಕೊಂತು? ಮಳೆ ಆಡೋದ್ರಿಂದಲೇ ನಿಂತು ಹೋಯ್ತೇನೋ ಅಂತ ಕೊಡಕ್ಕಾಗಿತ್ತೆ ನನ್ನ ಮನಸ್ಸಿನಲ್ಲಿ. ಯಕ್ಷಗಾನ ಅಂತಕ್ಕಂಥದ್ದು ಒಂದು ಯಜ್ಞ ಮಾಡ್ದಂಗೇನೋ, ಒಂದು ದೇವರ ಜಾತ್ರೆ ಮಾಡಿದ್ಕಿನ್ನ ಅತಿಶಯವೇನೋ ಅಂತ ನಾನು ಅನಿಸಿದೆ. ಸತ್ಯವಾದ ಮಾತಿದು. ನಿಮ್ಗೇನು ಅನ್ಸುತ್ತೋ ಗೊತ್ತಿಲ್ಲ. ನಾನು ಯಕ್ಷಗಾನದ ಕಲಾವಿದರಾಗಿ ನಾನು ಹೇಳೋದ್ರಿಂದ ಅದು ಸ್ವಾರಸ್ಯ ಇಲ್ಲ. ಆದರೂ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈಗ ಯಾವಾಗ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೂ ಇಲ್ಲಿಗೂ ಯಾಕೆ ಇಷ್ಟೊಂದು ಏನು ಸ್ಥಿತಿಗೆ ಬಂತು ಅದನ್ನು ನಿಮ್ಮನ್ನೇ ಕೇಳಬೇಕು ಅಂತ ನನಗಿಷ್ಟ. ನಿಮ್ಮ ಬಾಯಿಲೆ ಬರುತ್ತೆ ಅಂತ. ಒಬ್ರು ಯಾರಾದರೂ ಅದರ ಬಗ್ಗೆ ಏನಾದ್ರು ಮಾತಾಡಿದರೆ ನಾನು ಕಿವಿಯಿಂದ ಕೇಳಿ ಸಂತೋಷ ಪಡ್ತೀನಿ. ನಿಮಗೆ ಹೇಳಿ, ನಿಮಗೆ ಯಾಕೆ ಅನ್ಸಿರ್ಬೋದು? ಕಾರಣ ಇದು ಟಿ ವಿ ಮಾಧ್ಯಮ
ಮುಕ್ಕಾಲ್ವಾಸಿ ಅದರ ಪ್ರಭಾವ ಅಂತ ಒಂದು. ಇನ್ನೊಂದು, ಈ ಧಾರಾವಾಹಿಗಳು ಬಂದು ಯುಗಾಂತರದಲ್ಲಿ ನಡೆಯುವಂಥ ಕತೆ ಯಕ್ಷಗಾನದ್ದು. ಕೃತಾಯುಗ, ದ್ವಾಪರ ಯುಗ, ತ್ರೈತಾಯುಗ, ದ್ವಾಪರ ಯುಗ, ಕಲಿಯುಗದ್ದು ಕೂಡ ಇತ್ತು. ಹರಿಶ್ಚಂದ್ರ ಇವರೆಲ್ಲ ಕಲಿಯುಗದ ಲೆಕ್ಕಾಚಾರಣೆ ಅಂತ ಅನ್ಸುತ್ತೆ. ಅಲ್ಲ, ಈಗ ನೀವು ಹೇಳಿದ ನಿಜ, ಧಾರಾವಾಹಿ ಇದೆ, ಸಿನಿಮಾ ಇದೆ. ಅವ್ರ ಸೀಮೆಗೂ ಸಿನಿಮಾ ಇದೆ, ಧಾರಾವಾಹಿ ಇದೆಯಲ್ಲ. ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಇರಬಹುದು ಸರ್. ಅಲ್ಲಿ ಪ್ರೋತ್ಸಾಹನೂ ಕೂಡ ಹಂಗೆ ಇದೆ. ಆಮೇಲೆ ಅಲ್ಲಿ ನಾಟಕ ಕಮ್ಮಿ, ಇಲ್ಲಿ ನಾಟಕದ ಪ್ರಭಾವನೂ ಇದೆ ನಮ್ಮಲ್ಲಿ. ಆ ನಾಟಕ ಕೂಡ ಕಮ್ಮಿ ಆಗ್ತಾ ಇತ್ತು. ಈಗ ಆ ಮರ ಕಟ್ಕೊಂಡು ಯಾರು ಕುಣಿತಾರೆ ಅನ್ನೋ ಒಂದು ಪ್ರಭಾವ ಇಲ್ಲಿ ಜಾಸ್ತಿ ಆಗಿಬಿಟ್ಟಿದೆ. ನಾನು ಆ ಕಾರಣದಿಂದ ಮರ ಕಟ್ಟೋದು ಬೇಡ ಅಂತೇಳಿ ಇದಕ್ಕಾಗಲ್ವೇನೋ ಅಂತ ಅಲ್ಯೂಮಿನಿಯಂ ಶೀಟ್ನಲ್ಲಿ ನಾನು ವೇಸ್ಟ್ ಬುಟ್ನ ಎಲ್ಲ ತಯಾರು ಮಾಡಿದ್ದೀನಿ. ನಾನು 250 ಎತ್ತಿನ ಗಾಡಿ ಮಾಡಿದೆ. ಅದು ಹೋಗುತ್ತಲ್ಲ ಅಂತ ಅಲ್ಯೂಮಿನಿಯಂ ಶೀಟ್ನಲ್ಲಿ ಬೇಕಾದ್ರೆ ಒಂದು ಕತೆ ಪೂರ್ತಿ, ಎಷ್ಟೇ ದೊಡ್ಡ ಕತೆ ಆದರೂ ಕೂಡ ಯಕ್ಷಗಾನ ಅದು 6 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ನಾನು ಹೇಳ್ಕೊಳಕ್ಕಲ್ಲ ಹೇಳೋದು, ಇದು ಹೋಗುತ್ತೆ ಅನ್ನೋದು ಇದ್ರ ಮೇಲೆ ನನಗೆ ಆಸೆ. ಈಗ ರಾಗ ತಾಳ ಬರೆದು ಒಂದು ಅವ್ರಿಗೆ ನಮ್ಮ ಸಂಗೀತಗಾರಿಗೂ ತೋರಿಸಿ ಅದನ್ನು ಅದೇನ ಪ್ರಿಂಟ್ ಮಾಡಿಸಿ ಅದನ್ನೇನಾದ್ರು ಮಾಡಿ ಒಂದು ಜಿಲ್ಲಾ ಕೇಂದ್ರದಲ್ಲೋ ಅಥವಾ ತಾಲೂಕು ಮಟ್ಟದಲ್ಲೋ ಹೋಬಳಿ ಮಟ್ಟದಲ್ಲೋ ಈ ಯಕ್ಷಗಾನದ ಭಾಗವತಿಗೆ ಕಲ್ಸಕ್ಕೆ ಒಳ್ಳೆಯ ಭಾಗವತರನ್ನು ಇಟ್ಕೊಂಡು ಅಲ್ಲಲ್ಲೇ ಒಂದು ಪ್ರಾರಂಭ ಮಾಡಿ ಸರ್ಕಾರದಿಂದ ಏನಾದ್ರು ದುಡ್ಡನ್ನು ಬರಂಗೆ ಮಾಡಿ ನೀವೆಲ್ಲರೂ ಅದೊಂದು ಕೇಂದ್ರ ಮಾಡಿ ಕಲ್ಸರಿಗೂ ಕೂಡ ಒಂದು ದುಡ್ಡು ಬರಂಗೆ ಮಾಡಿ ಅದನ್ನು ಉಳಿಸಿರೇ ನಾನು ಪ್ರಯತ್ನ ಆಗ್ಬೋದು ಅಂತ ನಮ್ಮದೊಂದು ದೊಡ್ಡ ವಿಷಯ. ಇದು ಮುಂದಿಂದಾಯ್ತು. ಈಗ ನಿಮ್ಮ ಅನುಭವ ತಿಳ್ಕೊಳಕ್ಕೆ ಅವ್ರು ಕಾಯ್ತಾ ಇದ್ದಾರೆ. ಈಗ ನೀವು ಕಲ್ತ ಕಾಲಕ್ಕೆ ಹೇಗೆ ಆಡ್ತಿದ್ರು, ಹೇಗೆ ಹೇಳ್ಕೊಡ್ತಿದ್ರು, ನೀವು ಕಲಿಯೋ ಕಾಲಕ್ಕೆ ಏನೇನು ಬದಲಾವಣೆಗಳಾದವು, ಹೇಗೆ ಹೇಳ್ಕೊಡ್ತಿದ್ರು, ಎಷ್ಟು ದಿವಸ ಹೇಳ್ಕೊಡ್ತಿದ್ರು, ಮೊದಲೆಲ್ಲ ಹೇಳ್ಕೊಡ್ತಿದ್ರು, ಶ್ರುತಿ ನೋಡ್ತಾ ಇದ್ರ, ಸಂಗೀತ ನೀವು ಹೆಂಗೆ ಕಲ್ತ್ರಿ? ನಾವು ಅವಾಗೂ ಭಾಳ ವ್ಯತ್ಯಾಸ. ಏಕೆಂದರೆ ಅವಾಗ ನಾವು ಕಂಡಂಗೆ ಚಿಕ್ಕ ವಯಸ್ಸಿನಲ್ಲಿ 6-7 ವರ್ಷದಲ್ಲಿ ನಾನು ಪಾತ್ರ ಮಾಡಿದೆ ಅಂತ ಹೇಳಿದ್ನಲ್ಲ, ಆಗ ಲೈಟಿನ ಇದಿರಲಿಲ್ಲ. ಬರೀ ಈ ಕುಂಭಕ್ಕೆ ಎಣ್ಣೆ ಹಚ್ಚಿ, ಹೊಂಗೆ ಎಣ್ಣೆ ಅಥವಾ ಬೇವಿನ ಎಣ್ಣೆನ ಹಚ್ಚಿ ಅದಕ್ಕೆ ಬತ್ತಿಯ ಮೇಲೊಂದು ಮುಚ್ಚಳಕ ಹಾಕಿ ಅದ್ರಿಗೆ ಹೆಜ್ಜ ಹಾಕಿದಂಗೆ ಮಾಡಿ ಅದಕ್ಕೆ ಬತ್ತಿ ಹಚ್ಚಿ ಆ ಕಡೆಗೊಂದು ಈಚದ ಮರ ಈ ಕಡೆಗೊಂದು ಇಳಿಚದ ಮರ ಹಾಕಿ ಮೇಳಕೊಂಡಿದ್ದು ನಾನು ನೋಡಿದ್ದೇನೆ ನಮ್ಮ ಹಿಂದಿನ. ಆವಾಗ ಅಷ್ಟು ಆಡಿದ್ರು ಅಷ್ಟರ ಮಟ್ಟಿಗಿದ್ರು ಕೂಡ ಜನ ಅಷ್ಟೇ ಮಟ್ಟಿಗೆ ನೋಡೋರು. ಕಾರಣ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಆ ಕಾರಣ ಅಂದರೆ ಇವೇ ಕಾರಣವೇನೋ ಅಂತ ನನಗೆ ಹಂಗನ್ಸುತ್ತೆ. ಟಿ ವಿ ಮಾಧ್ಯಮ ಇತ್ಯಾದಿ ಏನಿದೆಯೋ, ಆಮೇಲೆ ಈಗ ಧಾರಾವಾಹಿಗಳು ಅಂತ ಬರ್ತವಲ್ಲ, ಈಗೇನಾಗಿದೆ ಎಲ್ಲರಿಗೂ ಅದ್ರ ಮೇಲೆ ಪ್ರೀತಿ ಹೋಗಿದೆ, ಪ್ರೀತಿ ಬಂದ್ಬಿಟ್ಟಿದೆ. ಎಲ್ಲರಿಗೂ ಧಾರಾವಾಹಿಯಲ್ಲಿ ನಾನು ಪಾತ್ರ ಮಾಡಬೇಕು, ನಾನು ಕಾಣಿಸ್ಕೋಬೇಕು, ನಾನು ಟಿ ವಿಲಿ ಕಾಣಿಸ್ಕೋಬೇಕು ಅನ್ನೋದು ಪ್ರಭಾವ ಇರ್ಬೋದು ಅಂತಲೂ ಕೂಡ ನನಗನ್ಸುತ್ತೆ. ಹಳ್ಳಿಲಿ ಯಾವಾಗಲೂ ಇತ್ತಲ್ಲ ನಾನು ಪಾತ್ರ ಮಾಡಬೇಕು ಅನ್ನೋದು. ಅದು ಯಕ್ಷಗಾನದಲ್ಲಿ ಆ ಅಭಿರುಚಿ, ಆ ಯಕ್ಷಗಾನದ ಹೋಯ್ತಲ್ಲ ಕಾರಣ ಇದರಿಂದಲೇನೋ ಅಂತ ನನ್ನ ಅನಿಸಿಕೆ. ದೇವರು ಆಗಲಿ ನಾವು ಏನಂತೀವಿ, ಹೊಸ ಕಾಲದವರು ಇದನ್ನ ಎದುರಿಸ್ಕೊಂಡೇ ದಾಟಬೇಕು, ಈಗಿರೋ ಕಾಲೇಜ್ ಹುಡುಗರನ್ನು ನಿಲ್ಲಿಸಿ ನೋಡಿಸ್ಬೇಕು ಅಂತೇವೆ. ನಾನು ಇದೊಂದು ತಪ್ಪು ಮಾತಾಡ್ತಾನೆ ಅಂತ ದಯವಿಟ್ಟು ಯಾರು ತಿಳ್ಕೊಂಡೆ ಇದೊಂದು ಮಾತು ಹೇಳಬೇಕು ಅಂತ ನನ್ನ ಇಷ್ಟ. ಹೇಳಿ ಈಗ ಏನಾಗಿದೆ ಅಂದರೆ, ಧಾರಾವಾಹಿಗಳಲ್ಲಿ ಈಗ ಮನುಷ್ಯರ ಶಕ್ತಿನೂ ಕೂಡ ಹೀನಕರಿಸಿದೆ ಅಂತ ನನ್ನ ಅನಿಸಿಕೆ. ಮಕ್ಕಳದು ಧಾರಾವಾಹಿಯಲ್ಲಿ ಅವೆಲ್ಲವೂ ಕೂಡ ಕಾಮ ಪ್ರೇರಣೆಗೆ ಸ್ವಲ್ಪ ತೊಡಗಿಸ್ಕೊಂಡಿದ್ದಾವೇನೋ ಅಂತ ನನ್ನ ಅನಿಸಿಕೆ. ಮಕ್ಕಳಿಗೆ ಬೇಕಾಗಿರೋದು, ಈ ಆ ವಯಸ್ಸಿಗೆ ಬೇಕಾಗಿರೋದು ಅದೇ ಅಲ್ಲ. ಇದನ್ನು ನಾನು ಆಡಬೇಕು ಆಡಬಾರ್ದೋ ಗೊತ್ತಿಲ್ಲ, ಆಡಿಬಿಟ್ಟಿದ್ದೀನಿ. ಏನಾದ್ರು ತಪ್ಪಿದ್ರೆ ಕ್ಷಮಾಪಣೆ ಮಾಡಿ. ಇಲ್ಲಿಯೂ ಪ್ರೀತಿ ಪ್ರೇಮ ಕರಿಬಂಟ ಮದುವೆ ಲವ್ ಮಾಡೋದು ಎಲ್ಲವೂ ಅಲ್ಲಿಯೂ ಆ ದೇವ್ರುಗಳು ಲವ್ ಮಾಡೋದು ನಿಮ್ಮ ಪ್ರಸಂಗದಲ್ಲಿ ಇದಾವಲ್ವ? ಇದ್ರೂ ಕೂಡ ಅದ್ರ ಥರನೇ ಬೇರೆ, ಇದ್ರ ಥರನೇ ಬೇರೆ. ಅದ್ರಾಗೆಲ್ಲ ಹಿಂಗೆಲ್ಲ ಅರ್ಧಕ್ಕೆ ಲಂಗ ಇಟ್ಕೊಂಡು ಅಲ್ಲ, ಅದು ನಾನು ಕೆಟ್ಟದಾಗಿ ಮಾತಾಡ್ತೇನೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ಏಕೆಂದರೆ ಹೆಣ್ಮಕ್ಳು ಜಾಸ್ತಿ ಇದ್ದೀರಿ, ಆ ಬಗ್ಗೆ ನಿಮ್ಮ ಕುತೂಹಲ ಅದ್ರ ಕಡೆಗೆ ಇರಬಹುದು. ಇಲ್ಲ, ನಾನು ಆ ಥರ ಅದನ್ನು ಬಿಡ್ಸೋಕ್ಕೂ ಆಗ
ಸಾರಥಿಯೇ ನೀನು ಲಾಲಿಸೋ ತದಿತೋ ಝಣಂ ತದಿತಂ ತದಿತಂ ತದಿತೈ ನೋಡೋ ಸಾರಥಿಯಿಂತ ನೋಡೋ ಸಾರಥಿಯಿಂತ ಮೂಡಾದೇವಾರುಂಟೆಯಿಂದ ಮೂಡಾದೇವಾರುಂಟೆ ಕಾಡೆ ನೋಳ್ ಕಾಲವ ಕಳೆಯುವನವನು ಕೇಳಿವನು 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 ಸಾರಥಿಯೇ ನೀನು ಲಾಲಿಸೋ